ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನಿಮ್ಮ ವೈವಾಹಿಕ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿದ್ದೆ ಎನ್ನುವುದರ ಲಕ್ಷಣಗಳು. ದಾಂಪತ್ಯ ಜೀವನದಲ್ಲಿ ಬಿರುಕು ಬೀಳಲು ಹಲವಾರು ಕಾರಣಗಳಿರಬಹುದು. ಆದರೆ ಮೂರನೇ ವ್ಯಕ್ತಿಯ ಎಂಟ್ರಿಯಿಂದ ತಮ್ಮ ಸುಖ ಸಂಸಾರ ಹಾಳಾಗುವುದನ್ನು ಯಾರೂ ಬಯಸುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮದುವೆಯ ಬಂಧದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದ ಇರಬೇಕು. ಅಲ್ಲಿ ಅನುಮಾನ ಮತ್ತು ಮೋಸಕ್ಕೆ ಅವಕಾಶವಿರುವುದಿಲ್ಲ. ಆದರೆ ನೀವು ಗಮನಿಸಿರಬಹುದು, ಕೆಲವೊಬ್ಬರ ಸಂಬಂಧದಲ್ಲಿ ಬಿರುಕು ಬಿಟ್ಟಿರುತ್ತದೆ. ಅದಕ್ಕೆ ಮುಖ್ಯ ಕಾರಣವೆಂದರೆ ಅನೈತಿಕ ಸಂಬಂಧ. ಅನೈತಿಕ ಸಂಬಂಧದ ಕಡೆ ಒಲವು ತೋರಿಸಲು ಕಾರಣ ಏನು ಎನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಪತಿಯಾಗಲಿ ಪತ್ನಿಯೇ ಆಗಲಿ ತಮ್ಮ ದಾಂಪತ್ಯ ಜೀವನವನ್ನು ಬಿಟ್ಟು ಬೇರೆ ವ್ಯಕ್ತಿಯ ಜೊತೆ ಸಂಬಂಧ ಹೊಂದಬೇಕಾದರೆ ತಮ್ಮ ದಾಂಪತ್ಯ ಜೀವನದಲ್ಲಿ ಏನು ಸರಿಯಿಲ್ಲ ಎಂದರ್ಥ. ಇನ್ನೊಬ್ಬರ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗುವುದು. ಸಂಬಂಧದಲ್ಲಿರುವಾಗಲೂ ಒಬ್ಬ ಪಾಲುದಾರನನ್ನು ಇನ್ನೊಬ್ಬರ ವ್ಯಕ್ತಿಯ ಕಡೆಗೆ ಆಕರ್ಷಿತನಾಗಲು ಪ್ರಾರಂಭಿಸುತ್ತಾನೆ. ಈ ಸಮಯದಲ್ಲಿ ಅವನು ತನ್ನ ಸಂಗಾತಿಯನ್ನು ಮೋಸದಲ್ಲಿ ಇಡುವುದು ಮಾತ್ರವಲ್ಲ, ಈ ಒಂದು ತಪ್ಪಿನಿಂದ ಅವನಿಗೆ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು, ಎಷ್ಟು ಜೀವನ ಹಾಳಾಗಬಹುದು ಎನ್ನುವುದರ ಬಗ್ಗೆ ಅವರು ಯೋಚಿಸುವುದಿಲ್ಲ. ಬದಲಾವಣೆಗಳನ್ನು ಗಮನಿಸಿ. ಒಂದು ಅಧ್ಯಯನದ ಪ್ರಕಾರ ವಿವಾಹಿತ ಪುರುಷನು ಮಹಿಳೆಯರಿಗಿಂತ ಹೆಚ್ಚು ಮೋಸ ಮಾಡುತ್ತಾರೆ. ವಿವಾಹಿತ ಪುರುಷರು ಅನೇಕ ಕಾರಣಗಳಿಂದಾಗಿ ಇನ್ನೋರ್ವ ಮಹಿಳೆಯುತ್ತ ಆಕರ್ಷಿತನಾಗಬಹುದು. ಆತ ದಾಂಪತ್ಯ ಬಗ್ಗೆ ಅತೃಪ್ತಿ ಹೊಂದಿಲ್ಲದೆ ದೈಹಿಕ ಆಕರ್ಷಣೆಯು ಅದಕ್ಕೆ ದೊಡ್ಡ ಕಾರಣವಾಗಿದೆ. ಒಬ್ಬ ಪುರುಷನು ಇನ್ನೊಬ್ಬರ ಮಹಿಳೆಗೆ ಬೇಗನೆ ಆಕರ್ಷಿತನಾಗುತ್ತಾನೆ, ಏಕೆಂದರೆ ಆ ಮಹಿಳೆಗೆ ತನ್ನ ಜೀವನ ಸಂಗಾತಿಯಲ್ಲಿದ್ದ ಗುಣಗಳಿರಬಹುದು. ಓರ್ವ ವ್ಯಕ್ತಿ ತನ್ನ ಪತ್ನಿಯನ್ನು ಹೊರತುಪಡಿಸಿ ಇನ್ನೋರ್ವ ಮಹಿಳೆಯ ಮೋಹಕ್ಕೆ ಒಳಗಾಗಿದ್ದರೆ ಆತನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣಿಸುತ್ತದೆ. ಒಂದು ವೇಳೆ ನಿಮ್ಮ ದಾಂಪತ್ಯ ಜೀವನದಲ್ಲೂ ಇಂತಹದ್ದೇ ಸಮಸ್ಯೆ ಎದುರಾಗಿದ್ದರೆ ಈ ಕೆಲವು ಲಕ್ಷಣಗಳ ಮೂಲಕ ನೀವು ನಿಮ್ಮ ಸಂಗಾತಿಯ ಅನೈತಿಕ ಸಂಬಂಧವನ್ನು ಹೊಂದಿದರೆ ಎನ್ನುವುದನ್ನು ಕಂಡುಹಿಡಿಯಬಹುದು. ಯಾವಾಗಲೂ ಫೋನಿನಲ್ಲೇ ಇರುವುದು. ನಿಮ್ಮ ಪತಿ ನಿಮ್ಮೊಂದಿಗೆ ಕಾಲ ಕಳೆಯುವುದಕ್ಕಿಂತ ಹೆಚ್ಚಾಗಿ ತಮ್ಮ ಫೋನ್ನಲ್ಲಿ ಕಾಲ ಕಳೆಯುತ್ತಿದ್ದರೆ ಹಾಗೂ ತಮ್ಮ ಫೋನನ್ನು ನಿಮಗೆ ನೋಡಲು ಬಿಡದಿದ್ದರೆ ಅವರು ಏನೇನು ನಮ್ಮಿಂದ ಮುಚ್ಚಿಡುತ್ತಿದ್ದಾರೆಂದು ಅರ್ಥ. ಕೆಲವೊಮ್ಮೆ ಇಡೀ ದಿನ ಅವರ ಫೋನ್ ಬಿಜಿ ಬಂದರೆ ನಿಮ್ಮನ್ನು ಹೊರತಾಗಿ ಬೇರೆ ಯಾರೋ ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಂದು ತಿಳಿಯಬಹುದು. ಲೈಂಗಿಕತೆಯಲ್ಲಿ ಬದಲಾವಣೆ. ಲೈಂಗಿಕತೆಯು ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲಿ ಪ್ರಮುಖ ಅಂಗವಾಗಿದೆ. ಹಿಂದೆ ಇದ್ದಂಥ ಕುತೂಹಲ, ಖುಷಿ ಈಗ ನಿಮ್ಮೊಂದಿನ ಲೈಂಗಿಕತೆಯ ಇಲ್ಲವಾದರೆ, ನಿಮ್ಮೊಂದಿಗೆ ಲೈಂಗಿಕತೆಗೆ ಮನಸ್ಸಿಲ್ಲದಿದ್ದರೆ ಅವರು ಬೇರೆ ವ್ಯಕ್ತಿಯ ಕಡೆಗೆ ಆಕರ್ಷಿತರಾಗಿದ್ದರೆ ಎನ್ನಬಹುದು. ಬೇರೆ ಮಹಿಳೆಯ ಜೊತೆ ನಿಮ್ಮನ್ನು ಹೋಲಿಸುವುದು. ನಿಮ್ಮ ಪತಿ ನಿಮ್ಮನ್ನು ಬೇರೆ ಮಹಿಳೆಯೊಂದಿಗೆ ಹೋಲಿಸುತ್ತಿದ್ದರೆ, ಅವರು ಹೊಗಳುತ್ತಿದ್ದಾರೆಂದರೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆಯಾಗಿದೆ ಎಂದರ್ಥ. ಅವರು ಬೇರೆ ಮಹಿಳೆಯರಲ್ಲಿ ಒಳ್ಳೆಯ ಗುಣಗಳನ್ನು ಹುಡುಕಲು ಶುರು ಮಾಡುತ್ತಾರೆ. ಕೆಲವೊಮ್ಮೆ ಅವರ ಉದ್ದೇಶ ಅದಾಗಿದ್ದರೆ ಇರಬಹುದು. ಹಾಗಾಗಿ ನಿಮ್ಮ ಪತಿ ಯಾವ ಅರ್ಥದಲ್ಲಿ ಹೇಳುತ್ತಿದ್ದಾರೆ ಎನ್ನುವುದು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲಿಗಿಂತಲೂ ಹೆಚ್ಚು ತಮ್ಮ ಆಕರ್ಷಣೆಯುಕ್ತ ಗಮನ. ನಿಮ್ಮ ಪತಿ ಹಿಂದೆಂದಿಗೂ ಹೆಚ್ಚಾಗಿ ತಮ್ಮ ಆಕರ್ಷಣೆಯುಕ್ತ ಗಮನ ನೀಡುತ್ತಿದ್ದರೆಯೇ, ತನ್ನ ಲುಕ್ ಬಗ್ಗೆ ಕಾಳಜಿ ವಹಿಸುತ್ತಿದ್ದರೆ, ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಆಗಮನವಾಗಿದೆ ಎಂದರ್ಥ. ಯಾಕೆಂದರೆ ಹೆಚ್ಚಾಗಿ ಪುರುಷರು ಮಹಿಳೆಯರನ್ನು ಆಕರ್ಷಿಸುವ ತಮ್ಮನ್ನು ತಾವು ಸ್ಮಾರ್ಟ್ ಆಗಿಸುತ್ತಾರೆ. ಹುಡುಗಿಯರ ಮುಂದೆ ತಾವು ಹೀರೋ ಥರ ಕಂಡರೆ ಮಾತ್ರ ಹುಡುಗರತ್ತ ಆಕರ್ಷಿತರಾಗುತ್ತಾರೆ. ಮಾತಲ್ಲಿ ಬಗೆಹರಿಸಿ. ಯಾವುದೇ ಊಹಾಪೋಹಗಳನ್ನು ಕಲ್ಪಿಸುವುದಕ್ಕಿಂತ ನಿಮಗೆ ನಿಮ್ಮ ಪತಿಯ ಮೇಲೆ ಸಂಶಯ ಮೂಡಿದೆ ಎಂದರೆ ತಕ್ಷಣ ಆ ಸಂದೇಹವನ್ನು ನಿವಾರಿಸಿಕೊಳ್ಳುವುದು ಉತ್ತಮ. ಒಂದು ವೇಳೆ ನಿಮ್ಮ ಕಲ್ಪನೆಯಂತೆ ಯಾವುದೂ ಇಲ್ಲದಿದ್ದರೆ ಕಾರಣ ನಿಮ್ಮಿಬ್ಬರ ನಡುವೆ ಅಂತಹ ಹೆಚ್ಚಾಗಬಹುದು. ಅದಕ್ಕಾಗಿ ಇಬ್ಬರ ನಡುವೆ
ಯಾವುದೇ ಸಂದೇಹಗಳಿದ್ದರೂ ಮಾತನಾಡಿ ಬಗೆಹರಿಸಿಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.